ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಎರಡು ಪದಾರ್ಥಗಳನ್ನು ಬಳಸಿಕೊಂಡು ನಮ್ಮ ದೇಹನ ಶೀಘ್ರವಾಗಿ ಉಷ್ಣದಿಂದ ತಂಪು ಮಾಡ್ತಕ್ಕಂಥ ಹಾಗೆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡ್ತಕ್ಕಂಥ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1 ಕಪ್ ಆಗುವಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ ಇವುಗಳನ್ನ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು. ಹಾಗೆ 1 ಸ್ಪೂನ್ ಆಗುವಷ್ಟು ಸೊಂಪು ಕಾಳುಗಳನ್ನು ಸೇರಿಸ್ಕೊಂಡಿದ್ದೀನಿ. ಈ ಎರಡೇ ಪದಾರ್ಥ ಇದ್ದರೆ ಸಾಕು, ನಮ್ಮ ದೇಹನ ಕೇವಲ 10 ನಿಮಿಷದಲ್ಲಿ ತಂಪಾಗಿಸ್ಕೊಳ್ಬೋದು, ಅಂದರೆ ಉಷ್ಣತೆಯಿಂದ ಕಾಪಾಡ್ಕೊಳ್ಬೋದು. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಇದನ್ನು ಹುರ್ಕೊಳ್ತಿದ್ದೀನಿ. ನೋಡಿ, ತೀರಾ ಕಪ್ಪಾಗೋವರೆಗೂ ಹುರಿಬಾರ್ದು. ಒಂದು ಸ್ವಲ್ಪ ನಮಗೆ ಘಮ ಬಿಟ್ಕೊಳ್ತಿದೆ ಧನಿಯಾ ಕಾಳಿಂದು ಅಂತಂದಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕು. ಹಾಗಾಗಿ ಇಷ್ಟಾದರೆ ಸಾಕು. ಜಾಸ್ತಿ ಹುರ್ಕೊಂಡಿದ್ದಾಯಿತು ಅಂದರೆ ಹಾಗೆ ಕಪ್ಪಾಗಿಬಿಡುತ್ತೆ. ಹಾಗೆ ನಾವು ಮಾಡ್ತಕ್ಕಂಥ ರೆಸಿಪಿ ಕೂಡ ಒಂದು ಸ್ವಲ್ಪ ಕಲರು ಕಪ್ಪಾಗಿ ಬರುತ್ತೆ. ಒಂದು ಸ್ವಲ್ಪ ಘಮ ಬಿಟ್ಕೊಂಡ್ರೆ ಸಾಕಾಗಿರುತ್ತೆ. ಇವಾಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ನಾವು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಇವಾಗ ನೋಡಿ, ಒಂದು 10 ನಿಮಿಷ ಇದು ಕಂಪ್ಲೀಟಾಗಿ ಬಿಸಿ ಆರಲಿಕ್ಕೆ ಬಿಟ್ಟಿದೆ. ಇವಾಗ ಬಿಸಿ ಆರಿಕೊಂಡಿದೆ. ಇವಾಗ ರೆಡಿಯಾಗಿದೆ. ಇದನ್ನು ನಾವು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ನೋಡಿ, ಒಂದು ಹುರಿಯುವಾಗ ನೋಡ್ಕೊಂಡು ಹುರ್ಕೊಳ್ಳಿ. ತೀರಾ ಕಪ್ಪಾಗಿ ಹುರ್ಕೊಳ್ಬಾರ್ದು. ನಾನು ತೋರಿಸಿರ್ತಕ್ಕಂಥ ಹದದಲ್ಲೇ ಹುರ್ಕೊಳ್ಳಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಹುರಿದಿರ್ತಕ್ಕಂಥ ಒಂದು ಧನಿಯಾ ಹಾಗೆ ಸೊಂಪು ಕಾಳುಗಳನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾನಿಲ್ಲಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಗೆ ಒಂದು ಕಲ್ಲು ಸಕ್ಕರೆ ಆಗಲಿ ಸೇರಿಸ್ಕೊಳ್ತಿಲ್ಲ. ನೀವೇನಾದರೂ ಈ ಒಂದು ರೆಸಿಪಿನ ಉಷ್ಣತೆಗೆ ಕಡಿಮೆ ಮಾಡ್ಕೊಳ್ಳೋಕ್ಕೆ ಬಳಸ್ಕೊಳ್ಳೋದಾಯಿತು ಅಂತಂದರೆ 1 ಕಪ್ ಇಂದ 1/4 ಕಪ್ ಆಗುವಷ್ಟು ಸಕ್ಕರೆ ಅಥವಾ ಬೆಲ್ಲ ಅಥವಾ ಕಲ್ಲು ಸಕ್ಕರೆನ ಸೇರಿಸ್ಕೊಂಡು ರುಬ್ಕೊಳ್ಬೋದು. ನಾನಿಲ್ಲಿ ಈ ಒಂದು ರೆಸಿಪಿನ ಸಕ್ಕರೆ ಕಾಯಿಲೆ ಇರೋರಿಗೂ ಕೂಡ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಸೇರಿಸ್ಕೊಳ್ತಿಲ್ಲ. ಇಲ್ಲ, ಈ ರೀತಿ ರುಬ್ಬಿಟ್ಕೊಳ್ಳಿ, ಬೇಕು ಅಂದಾಗ ಸಕ್ಕರೆನ ಕೂಡ ಸೇರಿಸ್ಕೊಳ್ಬೋದು. ಇವಾಗ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ಎಷ್ಟೇ ರುಬ್ಬಿದ್ರೂ ಕೂಡ ಈ ಒಂದು ಪೌಡ್ರು ಬೇಗ ಸಣ್ಣ ಆಗೋದಿಲ್ಲ. ಯಾಕಂದರೆ ನಾವಿಲ್ಲಿ ಸಕ್ಕರೆನ ಅಥವಾ ಕಲ್ಲು ಸಕ್ಕರೆನ ಬಳಸಿರೋದಿಲ್ಲ. ಆ ರೀತಿ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಬಳಸಿದ್ದಾಯಿತು ಅಂದರೆ ನೈಸಾಗಿ ನಾವು ಪೌಡ್ರನ್ನ ಮಾಡ್ಕೊಳ್ಬೋದು. ಆದರೆ ನೈಸಾಗಿರಲಿ ಅಥವಾ ಈ ರೀತಿ ತರಿಯಾಗಿರಲಿ ಒಂದ್ಸರಿ ಜರಡಿ ಹಿಡ್ಕೊಂಡು ಬಿಡೋಣ. ಅಂದರೆ ನಾವು ಈ ಒಂದು ಜ್ಯೂಸ್ನ ಕುಡಿಯುವಾಗ ಬಾಯಿಗೆ ಎಲ್ಲೂ ಕೂಡ ನಮಗೆ ಧನಿಯಾದ ಒಂದು ಅಂಶ ಸಿಗೋದಿಲ್ಲ. ಹಾಗಾಗಿ ಒಂದ್ಸರಿ ನಾವು ರುಬ್ಬಿರ್ತಕ್ಕಂಥ ಒಂದು ಧನಿಯಾನ ಈ ರೀತಿ ಜರಡಿ ಹಿಡ್ಕೊಂಡು ಬಿಡೋಣ. ಇವಾಗ ಇದು ಉಳಿದಿರ್ತಕ್ಕಂಥ ಇನ್ನೊಂದಷ್ಟು ಧನಿಯಾದ ಪೌಡ್ರನ್ನ ನಾವು ಮತ್ತೆ ಒಂದ್ಸರಿ ಮಿಕ್ಸಿ ಮಾಡಿಕೊಂಡು ಇದೇ ರೀತಿಯಲ್ಲಿ ಜರಡಿ ಹಿಡ್ಕೊಳ್ಳಿ. ನಾನು ಕೂಡ ಇಲ್ಲಿ ಇನ್ನೊಂದ್ಸರಿ ಪೌಡ್ರ್ ಮಾಡಿಕೊಂಡು ಜರಡಿ ಹಿಡಿದಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಪೌಡ್ರು ರೆಡಿಯಾಗಿದೆ. ಧನಿಯಾ ಹಾಗೆ ಸೊಂಪು ಕಾಳಿನ ಒಂದು ಪೌಡ್ರು. ಈ ಒಂದು ಪೌಡ್ರನ್ನ ನಾವು ಸ್ಟೋರ್ ಮಾಡಿ 3 ತಿಂಗಳು ಆರಾಮಾಗಿ ಬಳಸ್ಕೊಳ್ಬೋದು. ಒಂದ್ಸರಿ ಮಾಡಿಟ್ಕೊಂಡಿದ್ದಾಯಿತು ಅಂತಂದರೆ 3 ತಿಂಗಳವರೆಗೂ ನಾವು ಈ ಒಂದು ಪೌಡ್ರನ್ನ ಬಳಸ್ಕೊಳ್ಬೋದು. 3 ತಿಂಗಳ ನಂತರ ಕೂಡ ಬಳಸ್ಕೊಳ್ಬೋದು. ಆದರೆ ಒಂದು ಸ್ಟ್ರಾಂಗ್ನೆಸ್ ಏನಿರುತ್ತಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಹಾಗಾಗಿ 3 ತಿಂಗಳಿಗೊಂದ್ಸರಿ ಈ ರೀತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಒಂದು ಗಾಜಿನ ಒಂದು ಬಾಟಲ್ಗೋ ಅಥವಾ ಪ್ಲಾಸ್ಟಿಕ್ ಬಾಟಲ್ಗೋ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಾದರೂ ಇಟ್ಕೊಳ್ಬೋದು ಅಥವಾ ಹೊರಗಡೆ ಆದರೂ ಇಟ್ಕೊಳ್ಬೋದು. ಯಾಕಂದರೆ ಡ್ರೈ ಪೌಡ್ರ್ ಆಗಿರೋದ್ರಿಂದ ಬೇಗ ಹಾಳಾಗೋದಿಲ್ಲ. ಇವಾಗ ಈ ರೀತಿ ನಾನು ಕೂಡ ಒಂದು ಸಣ್ಣ ಬಾಟಲ್ಗೆ, ಗಾಜಿನ ಬಾಟ್ಲಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇದು ಸಕ್ಕರೆ ಕಾಯಿಲೆ ಇರೋರಿಗಾಗಲಿ ಅಥವಾ ದೇಹದ ಉಷ್ಣತೆ ಜಾಸ್ತಿ ಇರೋರಿಗಾಗಲಿ, ಇಲ್ಲ ಕೂದಲು ಒಂದು ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಪ್ರತಿನಿತ್ಯ ಇದನ್ನು 1 ಸ್ಪೂನ್ ಬೆರೆಸ್ಕೊಂಡು ನೀರಲ್ಲಿ ಕುಡಿತಾ ಬಂದರೆ ನಿಮ್ಮ ಒಂದು ಕೂದಲಿನ ಆರೈಕೆಯೂ ಆಗುತ್ತೆ. ಹಾಗೆ ದೇಹದ ಉಷ್ಣನ ಶೀಘ್ರವಾಗಿ ಕೇವಲ ಒಂದು 10 ನಿಮಿಷದಲ್ಲಿ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಸಕ್ಕರೆ ಕಾಯಿಲೆ ಇರೋರಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇವಾಗ ಈ ಒಂದು ಪೌಡ್ರು ರೆಡಿಯಾಗಿದೆ. ಇದನ್ನು ನಾನಿಲ್ಲಿ 2 ರೀತಿಯಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಮೊದಲಿಗೆ ಸಕ್ಕರೆ ಕಾಯಿಲೆ ಇರೋರು ಇದನ್ನು ಯಾವ ರೀತಿ ಬಳಸ್ಕೊಳ್ಬೋದು ಅಂತ ತೋರಿಸ್ತಿದ್ದೀನಿ. ನೋಡಿ, ಒಂದು ಗ್ಲಾಸಿಗೆ 1 ಸ್ಪೂನ್ ಆಗುವಷ್ಟು ಈ ಒಂದು ಪೌಡ್ರನ್ನ ಸೇರಿಸ್ಕೊಂಡು 1 ಗ್ಲಾಸ್ ಆಗುವಷ್ಟು ನಾರ್ಮಲ್ ವಾಟರ್, ಕೋಲ್ಡ್ ವಾಟರ್ ಆದರೂ ಸೇರಿಸ್ಕೊಳ್ಳಿ ಅಥವಾ ನಾರ್ಮಲ್ ವಾಟರ್ ಆದರೂ ಸೇರಿಸ್ಕೊಳ್ಳಿ. ಈ ರೀತಿ ಸೇರಿಸ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ನೀವು ಕುಡಿಯೋದಾಯಿತು ಅಂತಂದರೆ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿರುತ್ತೆ. ಹಾಗೆ ಕಡಿಮೆ ಕೂಡ ಆಗ್ತಾ ಬರುತ್ತೆ. ಹಾಗಾಗಿ ಈ ಒಂದು ಧನಿಯಾ ಪೌಡ್ರು ತುಂಬಾ ಹೆಲ್ಪ್ ಆಗುತ್ತೆ ಸಕ್ಕರೆ ಕಾಯಿಲೆ ಇರೋರಿಗೆ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಇನ್ನೊಂದು ರೀತಿಯಲ್ಲಿ ತೋರಿಸೋದಾಯಿತು ಅಂದರೆ ದೇಹದ ಉಷ್ಣತೆ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹಾಗೆ ಕೂದಲಿಗೆ ಒಂದು ಆರೈಕೆಗೆ ಬಳಸೋದಾಯಿತು ಅಂತಂದರೆ 1 ಸ್ಪೂನ್ ಆಗುವಷ್ಟು ಕಲ್ಲು ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೊಂಡು 1 ಸ್ಪೂನು ಮಾಡಿರ್ತಕ್ಕಂಥ ಪೌಡ್ರನ್ನ ಸೇರಿಸ್ಕೊಳ್ಳಿ.
ನಾನಿಲ್ಲಿ ಬೇಸಿಗೆ ಆಗಿರೋದ್ರಿಂದ ಒಂದು 3-4 ಐಸ್ ಕ್ಯೂಬ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. 1 ಗ್ಲಾಸ್ ಆಗುವಷ್ಟು ನಾರ್ಮಲ್ ವಾಟರ್ನ ಸೇರಿಸ್ಕೊಂಡ್ರೆ ಸಾಕು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಒಂದು ರೆಸಿಪಿ ಅಥವಾ ಈ ಒಂದು ಡ್ರಿಂಕ್ಸು ನಿಮ್ಮ ದೇಹದ ಉಷ್ಣತೆಯನ್ನು ಶೀಘ್ರವಾಗಿ ಕಡಿಮೆ ಮಾಡುತ್ತೆ, ಹಾಗೆ ಕೂದಲನ್ನು ಒಂದು ಆರೈಕೆಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ. ಈ ಹಿಂದೆ ಕೂಡ ಹಲವಾರು ರೀತಿಯ ಒಂದು ಎನರ್ಜಿ ಡ್ರಿಂಕ್ಸ್ಗಳಾಗಿರ್ಬೋದು ಅಥವಾ ಈ ಒಂದು ಬೇಸಿಗೆ ಕಾಲಕ್ಕೆ ಹೊಂದತಕ್ಕಂಥ ಒಂದು ಸಮ್ಮರ್ ಸ್ಪೆಷಲ್ ಡ್ರಿಂಕ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ಈ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.